ವೀಕ್ಷಕರೇ ನಮಸ್ಕಾರ. ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ದೇವಾಲಯ ಅಂತ ಹೇಳಿದರೆ ಅದು ಕಲ್ಲು ಅಥವಾ ಇತರ ಉಪಕರಣಗಳಿಂದ ನಿರ್ಮಿತವಾದ ಕಟ್ಟಡವಲ್ಲ. ಅದು ನಮ್ಮ ಭಕ್ತಿ, ಶ್ರದ್ಧೆ ಹಾಗೂ ಸಂಸ್ಕೃತಿಯ ಒಂದು ಪ್ರತಿಬಿಂಬ ಆಗಿರ್ತದೆ. ಇದೀಗ ನಾವು ಬಂದಿರುವಂಥದ್ದು ಬಂಟ್ವಾಳ ತಾಲೂಕಿನ ಸಿದ್ದಕಟ್ಟೆ ಸಮೀಪದ ಸಂಗಬೆಟ್ಟು ಉದ್ದೊಟ್ಟು ಮಾಡ ಕಾರ್ಣಿಕದ ಸ್ಥಳಕ್ಕೆ. ಜೀರ್ಣೋದ್ಧಾರಗೊಳ್ಳುತ್ತಿರುವ ದೈವಸ್ಥಾನ, ಅದಕ್ಕಾಗಿ ಸೇರಿರುವ ಗ್ರಾಮಸ್ಥರು. ಇದು ಬಂಟ್ವಾಳ ತಾಲೂಕಿನ ಸಂಗಬೆಟ್ಟು ಗ್ರಾಮದ ಉದ್ದೊಟ್ಟು ಮಾಡ ಮೇಲ್ಬಾಕ್ಯಾರ್ ಎಂಬ ಸ್ಥಳ. ಇಲ್ಲಿ ಶ್ರೀ ಅರಸು ದೈವ, ಕೊಡಮಣಿತಾಯ ಹಾಗೂ ಮಹಿಷಂದಾಯ ದೈವಗಳಿಗೆ ನೂತನ ದೈವಸ್ಥಾನ ನಿರ್ಮಾಣವಾಗ್ತಾ ಇದೆ. ಈಗಾಗಲೇ ಒಂದಷ್ಟು ಕೆಲಸ ಕಾರ್ಯ ಮುಗಿದಿದ್ದು, ಬಾಕಿ ಉಳಿದ ನಿರ್ಮಾಣ ಕಾರ್ಯಗಳು ಕೂಡ ಊರವರ ಸಹಕಾರದೊಂದಿಗೆ ನಡೀತಾ ಇದೆ. ತುಳುನಾಡು ಅಂದ್ರೇನೆ ದೈವಗಳ ಬೀಡು. ತುಳುವರು ತಮ್ಮ ಮನೆಯನ್ನ ಎಷ್ಟು ಅಂದವಾಗಿ, ಬಲಿಷ್ಠವಾಗಿ ನಿರ್ಮಾಣ ಮಾಡುತ್ತಾರೋ ಅಷ್ಟೇ ಅಂದವಾಗಿ, ಗಟ್ಟಿಯಾಗಿ ದೈವಸ್ಥಾನಗಳನ್ನು ನಿರ್ಮಿಸ್ತಾರೆ. ಅಂತೆಯೇ ಇಲ್ಲಿ ಕೂಡ ದೈವಕ್ಕೆ ನೂತನ ಸ್ಥಾನ ನಿರ್ಮಾಣವಾಗ್ತಾ ಇದೆ. ಸಂಗಬೆಟ್ಟು ಗ್ರಾಮದಲ್ಲಿರುವ ಈ ಊರಿಗೆ ಉದ್ದೊಟ್ಟು ಎಂಬ ಹೆಸರು ಹೇಗೆ ಬಂತು ಅಂತ ಕೇಳಿದ್ರೆ, ಇಲ್ಲಿನ ಸಮೀಪದ ಗದ್ದೆಯಲ್ಲಿ ಹಿಂದಿನ ಕಾಲದಲ್ಲಿ ಉದ್ದಿನ ಬೆಳೆಯನ್ನ ಬೆಳೆಯಲಾಗ್ತಾ ಇದ್ದಂತೆ. ಹೀಗಾಗಿ ಇಲ್ಲಿಗೆ ಉದ್ದೊಟ್ಟು ಎಂಬ ಹೆಸರು ಬಂತು. ಎಲಿಯ ಮಾಗಡಿಯ ಆರಾಧ್ಯ ದೈವ ಶ್ರೀ ಅರಸು ದೈವ, ಶ್ರೀ ಕೊಡಮಣಿತಾಯ, ಮೈಸಂದಾಯ ದೈವಗಳನ್ನ ಅನೇಕ ವರ್ಷಗಳ ಹಿಂದಿನಿಂದಲೂ ಆರಾಧಿಸಿಕೊಂಡು ಬರಲಾಗ್ತಾ ಇತ್ತು. ಆದ್ರೆ ಕಾಲಕ್ರಮೇಣ ಆರಾಧನೆ, ದೈವಸ್ಥಾನ ಎಲ್ಲವೂ ನಶಿಸಿ ಹೋಯಿತು. ಹಾಗಂತ ದೈವಗಳ ಇರುವಿಕೆ ಮಾತ್ರ ಮಾಯವಾಗಲೇ ಇಲ್ಲ. ಆ ಕಾಲದ ಇತಿಹಾಸಕ್ಕೆ ಸಾಕ್ಷಿ ನೀಡಿದ್ದೇ ಈ ಕುರುಹುಗಳು. ಉದ್ದೊಟ್ಟು ಮಾಡ ಈ ಕಾರಣಿಕದ ಸ್ಥಳ ಕಾಲಚಕ್ರದ ವೈಪರೀತ್ಯದಿಂದಾಗಿ ದೈವಗಳಿಗೆ ಸರಿಯಾದ ವಿನಿಯೋಗ ನಡೆಯದೇ ಇರುವುದರಿಂದ ಪ್ರಕೋಪಕ್ಕೆ ಕಾರಣವಾಗಿದೆ ಎಂಬ ಮಾಹಿತಿ ತಾಂಬೂಲ ಪ್ರಶ್ನೆಯಲ್ಲಿ ಕಂಡುಬಂದಿದ್ದು, ಇದೀಗ ಜೀರ್ಣೋದ್ಧಾರ ಕಾರ್ಯಕ್ಕೆ ಊರವರು ಪ್ರಯತ್ನಿಸುತ್ತಿದ್ದು, ಇದಕ್ಕೆ ಅಂದಾಜು 30 ಲಕ್ಷ ತಗಲಬಹುದಾಗಿದೆ. ಹೌದು, ಇಲ್ಲಿ ದೈವಸ್ಥಾನ ಇತ್ತು ಅನ್ನೋದಕ್ಕೆ ಮರ, ಗಿಡ, ಪೊದೆಗಳ ಮಧ್ಯೆ ಅಳಿದುಳಿದ ಈ ಕುರುಹುಗಳೇ ಸಾಕ್ಷಿ ಹೇಳಿತು. ಆದ್ರೆ ಈ ಜಾಗದಲ್ಲಿ ದೈವಗಳಿಗೆ ವಿನಿಯೋಗಗಳು ನಿಂತು ಹಲವು ವರ್ಷಗಳೇ ಕಳೆದಿದೆ. ಕಾರಣಾಂತರಗಳಿಂದ ದೈವಗಳಿಗೆ ಪೂಜೆ ಪುನಸ್ಕಾರಗಳು ಇಲ್ಲದೆ ಇದ್ದುದರಿಂದ ಇದು ದೈವಗಳ ಪ್ರಕೋಪಕ್ಕೆ ಕಾರಣವಾಯಿತು. ಬಳಿಕ ಊರಿನವರೆಲ್ಲ ಸೇರಿ ಇಲ್ಲಿ ತಾಂಬೂಲ ಪ್ರಶ್ನೆಯನ್ನ ನಡೆಸಿದ್ರು. ಆಗ ಇಲ್ಲಿರುವ ದೈವಗಳ ಕುರಿತು ಸ್ಪಷ್ಟವಾದ ವಿಚಾರ ಗೋಚರವಾಯಿತು. ಆ ಬಳಿಕ ಇಡೀ ಗ್ರಾಮದ ಜನರು ದೈವ ಸನ್ನಿಧಿಯ ಜೀರ್ಣೋದ್ಧಾರಕ್ಕಾಗಿ ಸನ್ನದ್ಧರಾದರು. ಸುಮಾರು 30 ಲಕ್ಷ ವೆಚ್ಚದ ದೈವಸ್ಥಾನ ನಿರ್ಮಾಣಕ್ಕೆ ಶಿಲಾನ್ಯಾಸವೂ ನಡೆಯಿತು. ಸಂಗಬೆಟ್ಟು ಗ್ರಾಮದ ಉದ್ದೊಟ್ಟು ಮಾಡ ಪನ್ಪುನಂಚಿನ ಈ ಒಂದು ಜಾಗಡ್ ಕೊಡಮಣಿತಾಯಿ ಅಂಚನೆ ಅರಸು ದೈವ ಪನ್ಪುನ ಈ ಒಂಜಿ ಭಾರಿ ಪುರಾತನವಾಯಿನ ಈ ಒಂಜಿ ಜಾಗಡ್ ಅನಾದಿ ಕಾಲಡ್ದು ಮಲ್ತೊಂದು ಬತ್ತಿನಂಚಿನ ಈ ಒಂಜಿ ಕೊಡಮಣಿತಾಯ ಮಕ್ಕ ಅರಸು ದೈವ ಅವಳು ಅಜೀರ್ಣಾವಸ್ಥೆಡು ಬುರ್ದು ಅವು ಇತ್ತೆ ಜೀರ್ಣೋದ್ಧಾರದ ಒಂಜಿ ಸಂದರ್ಭಡು ನಮ್ಮ ಮಾತ ಮೂಲು ಸೇರಿದ ಭಕ್ತಿಯರು ಮಾತ ಸೇರಿದ ಈ ಸೇರಿದಿನ ಈ ಒಂಜಿ ನೆಟ್ಟು ನಮ್ಮ ಈ ಒಂಜು ಪತ್ತನ ಜೊತೆ ಉಲಾಯಿ ಮಾತ ಗ್ರಾಮಸ್ಥರು ಸೇರಿದು ಈ ಜೀರ್ಣೋದ್ಧಾರ ಕಾರ್ಯವನ್ನು ನಮ್ಮ ಪ್ರಾರಂಭ ಮಾಡ್ತದೆ. ಆ ಜೀರ್ಣೋದ್ಧಾರ ಮಲ್ಪನಂಚಿನ ಈ ಒಂದು ಕಾರ್ಯಕ್ರಮಟ್ಟು ನಮ್ಮ
ಈ ಮಾಗಣದ ಈ ಪರಿಸರದ ಮಾತ ಜನಕುಲು ಮೊಲು ಸೇರ್ದೇರು ಅಂಚಾದಪ್ಪನಾಗ ಒಂದು ಎಡ್ಡೆ ರೀತಿ ಮಲ್ಪ ಆವಡು ಒಂದು ಪನ್ಪನಂಚಿನ ಒಂಜಿ ವಿಷಯ. ವೀಕ್ಷಕರೇ, ಇತಿಹಾಸ ಇಲ್ಲದೆ ಏನೂ ಇಲ್ಲ. ಪ್ರತಿಯೊಂದರ ಹಿಂದೆ ಇತಿಹಾಸ ಅನ್ನೋದು ಇದ್ದೇ ಇದೆ. ಇತಿಹಾಸ ತಿಳಿಯದೆ ಇತಿಹಾಸವನ್ನ ಸೃಷ್ಟಿಸಲು ಸಾಧ್ಯ ಇಲ್ಲ ಅನ್ನೋ ಮಾತಿದೆ. ಹಾಗಾದ್ರೆ ಈ ಉದ್ದೊಟ್ಟು ಮಾಡದಲ್ಲೂ ಶ್ರೀ ಅರಸುದೈವ, ಶ್ರೀ ಕೊಡಮಣಿ ತಾಯಿಯ ದೈವ ನೆಲೆಯಾದ ಇತಿಹಾಸ ಇರಬೇಕಲ್ವಾ? ಹಾಗಾದ್ರೆ ಏನದು? ಈ ಬಗ್ಗೆ ದೈವ ನರ್ತಕ ಮಾಧವ ಅವರು ವಿವರಿಸಿದ್ದಾರೆ, ಕೇಳಿ. ಆ ಸಂಧಿದ ಆಧಾರದ ಪ್ರಕಾರ ಪೆರಿಂಜ ಪಡ್ಯಾರ ಬೊಟ್ಟೊಡ್ದು ದಿಷ್ಟಿದಿದ್ದು ಎಲೆ ಸಾರಾಳೆ ಪಟ್ಟಕ್ಕೆ ಬಂದಾಗ ಉದ್ದೊಟ್ಟಿ ಮೇಲ್ಬಾಕ್ಯಾರು ಮಾಡ ಅವೆಲ್ಲ ಕರಂಕೆಜ ಬೊಟ್ಟ ಸಂಗೊಟ್ಟಿ ಸವಡಿ ಮತ್ತು ಹಿನ್ನೆಲೆ ಬಂದಾಗ ಪ್ರಥಮೋಡು ಪೆರಿಂಜ ಪಡ್ಯಾರ ಬೊಟ್ಟೊಡ್ದು ಬಂದಾಗ ದಿಷ್ಟಿ ತೂನಾಗ ಎಂಕ್ ಸಾರಾಳೆ ಪಟ್ಟ ಬೋಡು ಎಲೆಯ ಸಾರಾಳೆ ಪಟ್ಟ ಮಾಗಣದ ಕಟ್ಟು ಬೋಡು ಬಂದಾಗ ಮೇಲ್ಬಾಕ್ಯಾರು ಉದ್ದೊಟ್ಟಿ ಮಾಡೋಕೆ ಬತ್ತು ಉಂತುದುನಾಗ ಬಣ್ಣಾಗ ಪಗೇಲು ಸತ್ತಿಗೆ, ಪಗೇಲು ಜೀಟಿಗೆ, ಪಂಚ ಜೀಟಿಗೆ, ಕೋಲು ಜೀಟಿಗೆ, ಕೆರ್ಚಿಲ್ಲ ಬೊಂಡ ಒಂದಿನ ಪತ್ತ ಒಂದು ಪಗೇಲು ಬೈದಿನ ಬತ್ತನ ಉದ್ದೊಟ್ಟಿ ಮೇಲ್ಬಾಕ್ಯಾರು ಬಣ್ಣಾಗ ಒಂದು ದುಂಬುದ ಬರ್ತುಗು ಬಾಜಾಲಾಪನ ಒಂದು ಸಂಪುಲ್ಲ ಸಾರೋಳದ ಮರ ಬೋಡು ಒಣದು ಉದ್ದೊಟ್ಟಿ ಮೇಲ್ಬಾಕ್ಯಾರಿಗೆ ಬತ್ತದು ಅಲ್ಪ ನೆಲೆವರ್ನಿ ಅಲ್ಪ ಉಂತುದು ಧರ್ಮರಸುಲ್ಲಾಯಿ ಅಲ್ಲೇ ಭೇಟಿ ಹೊಡೆದು ಕೂಡೆ ಗೊತ್ತಿಲ್ಲ ಕತ್ತೋಡೆ ಕಂಬ ನಾಲ್ಕು ಸಣ್ಣದ ಕಟ್ಟು ಒಂದು ಪನ್ನೊಂದು ಧರ್ಮಸುಲ್ಲಾಯನ ದುಂಬುದಿ ಒಂದು ಅದಕ್ಕೆ ರಾಜೋಡು ಯಾನು ಮೇರೊಂದು ಅರ್ಪ ಅಂತ ಪಂಡದು ಎಂಕ್ ಅಂಕ ಅಂಬೊಡಿ ಪೋಯಿ ಸೂಟದರ ಬತ್ತಿ ಬುತ್ತಾಲೆ ಊರಾಯಿ ಗುಂಟ ಪಾರಾಯಿ ಚೆಂಡು ಪಡಪಾಯಿ ಗಜಮರ ಏರಾಯಿನ ಕೊಡಿ ತೂಕಾಯಿನ ಬಲಿ ಪೋಯಿ ಸೂಟದರ ಬತ್ತಿ ಬೂತವಲಿ ಒಂದು ಪೂರ ಕಟ್ಲೆ ಬೋಡು ಬಣ್ಣದು ಕರಂಕಿಜ ಬೊಟ್ಟ ಆ ಕರಂಕಿಜ ಬೊಟ್ಟುಡು ತಿರ್ದು ಜಾತದು ಒಂದಿನ ಪೂರ ಕಟ್ಲೆನ ಒಡಕೊಂಡಿ ಅವಿರ್ದು ಬೊಕ್ಕ ಪಡ್ಡಾಯಿ ಬಾಗುಡು ಒಂಜಿ ಪೆರುಮಾರಿ ಕಲ್ಲು ಬಣ್ಣದು ಅವು ಮುಲ್ಪಡ್ದೆ ಕೊಡಮಂದೆ ನಾನು ಪಡ್ಡಾಯಿ ಬಾಗು ಪೋಪುನ ಕಟ್ಲೆ ಬೋಡು ಬಂದಾಗ ಮುಲ್ಪಡ್ದು ದಿಷ್ಟಿ ಬಡ್ದಿತ್ತನ ಅವಿರ್ದು ಬೊಕ್ಕ ಮುಲ್ಪದ ಧರ್ಮರಸುಲಾಯನ ಕಟ್ಲೆ ಆದು ಪೆರ್ಞಮಾರ ದೈವದ ಆಗ ಭೋಗ ದಾದಂಡು ಊರಾಯಿ ಗುಂಟ ಪಾರಾಯಿ ಚೆಂಡು ಪಡಪಾಯಿ ಗಜಮರ ಪೋಯಿ ಸುಟ್ಟದರ ಬತ್ತಿ ಬುತ್ತವಲ್ಲಿ ಏರಾಯಿನ ಕೊಡಿ ಒಂದಿನ ಪೂರ ಕಟ್ಲೆನ ಸಾಂಗೆ ಮಲ್ಪ ಒಂದು ತಿರ್ತು ಕರಂಕಿಜ ಬೊಟ್ಟಡ ಆದು ಗುತ್ತುಗು ಬಂಟೆ ಕಂಬಳಗು ಬಾರೆ ದೈವಗನಗು ಯಾನು ಇಲಿಯ ಸಾರಳೆ ಪಟ್ಟುಡು ದೇವರನ್ನು ಭೇಟಿ ಕೊರಡು ಪಂಡದು ಎಂಕ್ ಗುತ್ತದ ಮಡಸ್ಥಾನ ಬೋಡೊಂದು ಸಂಗೊಟ್ಟಿ ಚಾವಡಿಗೆ ಪೊಗ್ಗಿನಿ ಅಲ್ಪ ಸಂಗೊಟ್ಟಿ ಚಾವಡಿ ಸಂಗೊಟ್ಟಿ ಗುತ್ತೊಂದು ಪನ್ಪಾಯಿನ್ಲ ಕೊಡಮಂದೇನಿ ಅಲ್ಪ ಆಗ ಭೋಗ ದಾದ ಮತ್ತ ಕಟ್ಲೆ ಮನೆ ಮಂಚೋದ ಕಟ್ಲೆ ಬಾಲು ಸವಲ ಗೆಂದ ಅಡ್ಡಣ ಪಕ್ಕಿನಿಡ್ಸಾನಿ ಕುಲ್ಲಾರ ಪಿಲಿ ಒಂದಿನ ಪೂರ ಒಬಿತೊಂದು ಅಲ್ಪದ ಕಟ್ಲೆ ಆದು ನಾನು ಮಾರಿದೊಂಪಲ್ತ ಕಟ್ಲೆ ಬೋಡೊಂದು ಮುರತಲ್ತ ಮೆಚ್ಚಿಗೆ ಬರ್ತೀನಿ ಪ್ರಥಮರು ಸಂಗೊಟ್ಟು ಗ್ರಾಮದ ಮುರತಲ್ತ ಮೆಚ್ಚಿ ಇತ್ತ ಮಂಚಗಲ್ ಅನ್ಪೇರು ಅಂಡ ಸಂದಿರು ಮುರತಲ್ತ ಮೆಚ್ಚಿದೆ ಇತ್ತೆಲ್ಲ ದೈವ ಅನ್ಪಣ ಮುರತಲ್ತ ಮೆಚ್ಚಿಂది ಸಂದಿಡ್ಲ ಅಂಚಿನ ಮುರತಲ್ತ ಮೆಚ್ಚಿದುಂಡು ಅಲ್ಪ ಮಾರಿದೊಂಪಲ್ತ ಕಟ್ಲೆ ಅಲ್ಪ ಮಾರಿದೊಂಪಲ್ತ ಕಟ್ಲೆ ಆಗಿದಂಡ ದೇವರನ ಪೂಂಜಾಗ ಬಂಡಾರ ಜಪ್ಪರ ಅಜ್ಜಿ ಅವಳು ದೇವರ ಭೇಟಿಗೆ ಹೊರ ಅಜ್ಜಿ ಪಂಡ ಆತೆ ಪವರ್ ಉಂಡೆ ಮುರತಲ್ತ ಮೆಚ್ಚಿಗೆ ಒಂದು ವೇಳೆ ಮೂಲು ಗಡುವನ್ನ ಜಾಗದ ದೊಂಪದಲ್ಲಿ ಉಂತುಂದಂಡ ಆ ವರ್ಷ ಪೂಂಜಾಲ ದೇವಸ್ಥಾನ ಉಂತಲೆ ಜಾತ್ರೆ ಹೊರಜ್ಜಿ ಅಂಚಿನಂಜೆ ಕಟ್ಟು ಅಲ್ಪಡ್ದ ಪಕ್ಕ ಐನು ಗ್ರಾಮದ ದೊಂಪದ ಬಳಿ ಆದು ಅವಿರ್ದ ಪಕ್ಕ ಪೂಂಜಾ ದೇವರನ ದೇವರಿಗೆ ಹೋದು ಅಲ್ಪ ದೇವರನ ಉತ್ಸವ ಪುರ ಆದು ದೇವರಿಗೆ ಕಟ್ಟೆ ಭುಜದರೆ ಪೋಪುನು ಅಲ್ಪ ಭೇಟಿ ಕೊರ್ಪುನು ಚೆಂಡದ ಗಂಡ ಜಪ್ಪುನು ದೇವರಿಗೆ ಭೇಟಿ ಕೊರ್ಪುನು ದೇವರಿಗೆ ಕಾಣಿಕೆ ಕಟ್ಟದು ಭೇಟಿ ಆಪುನು ದೇವರ ಜಲಕ ಹೋಪುನು ದೈವ ಕೊಡಿಯಲ್ಲಿ ಕೊರ್ಪುನು ಅಂಚನೆ ಒಂದು ಪೂರಡು ಬಂಡ ಎಂಕ್ಲ ಇಲಿಯ ಸಾರಳೆ ಪಟ್ಟಗು ಪ್ರಥಮಡು ಬೈದಿನಿ ಮೇಲ್ಬಾಕರೆ ಉದ್ದೊಟ್ಟು ಮಾಡಗೆ ಅವಿರ್ದು ಬೊಕ್ಕ ಬೈದಿನಿ ಕರಂಕೆಜ ಬೊಟ್ಟ ಐದು ಬೊಕ್ಕ ಸಂಗೊಟ್ಟಿ ಚಾವಡಿಗೆ ಐದು ಬೊಕ್ಕ ಅಂಚಿ ದೇವ ನೆಕ್ಕೊಂತ ಹೋಗ್ತೀನಿ ಪೂರ ಹಿರಿಯಗ್ಲ ಕಾಲುಡು ನೇಮರ ಆತನಿಗೆ ದುಂಬುಡು ಏನು ಪನ್ಪುಣಗೆ ಅಂದನ ತೂತಜ್ಜಿ ಅಜ್ಜರ್ನಗ್ಲ ಕಾಲುಡು ಅಪ್ಪಗ ಆ ಪೊರ್ತುಗಳ ಅಜ್ಜಿರ್ನ ವಾಯಿ ನಾವು ಉಂತು ಬೋದಿತ್ತು ಇನಿ ಕೈನಾಗ ಮುಲ್ಪದಾಗ ಪರಿಸರದಾಕಲು ಮಾಂತೆರ್ಲ ಭಕ್ತಿಯರು ಪೂರ ಸೇರಿದು ಅವನ ಜೀರ್ಣೋದ್ಧಾರ ಮಲ್ಪ ನಿರ್ಣಯ ಮಲ್ದಿರು ರಾಶಿ ಮೂಲಕ ಅಂತ ಪಾಡ್ದು ಎಂಚ ಕಟ್ಲೆ ಆವೋಡು ಪಣದೇನು ತಿರುಪಾದೆಲ್ಲ ಕೊಡ್ತೀರಿ ಅಂಚಿನ ಮಲ್ಪ ಅಂತ ಪೂರ ಜಾತ್ರೆ ಬಿದ್ದಾಡ್ದಿರು ಒಂದಿನ ಪುರ್ಲು ಪೊದಿಕೆಡು ಆ ದೇವರ್ಲ ದೈವಲ್ಲ ನಡಪವನ ನಂಬಿಕೆ ವಿಶ್ವಾಸ ಮಾತ್ರ ಉಂಡು
ಆಯ್ತು ಒಟ್ಟಿಗೆ ಒಂದು ಆಪನ ಜನ ಕಟ್ಲೆಲ್ಲ ಉಂಡು ಒಂದು ಪುರ್ಲ ಹೊಡೊಂದು ಎಂಕ್ಲ ಮಾತಿರ್ಲ ಪತ್ತಿರ್ಲ ಆಸೆ. ಸುಮಾರು ವರ್ಷಗಳ ಹಿಂದೆ ಇಲ್ಲಿ ದೈವಸ್ಥಾನ ಇತ್ತು. ಒಮ್ಮೆ ಅದು ಅಜೀರ್ಣಾವಸ್ಥೆಯಲ್ಲಿತ್ತು. ಆ ಬಳಿಕ ಅಂದ್ರೆ 1947ರಲ್ಲಿ ಸಂಗೊಟ್ಟು ಬರ್ಕೆಯ ಅರಸು ದೈವದ ಗಡಿ ಪ್ರಧಾನರಾದ ದುಗ್ಗಣ್ಣ ಪೂಜಾರಿ ಎಂಬವರು ಅದನ್ನು ಅಭಿವೃದ್ಧಿಪಡಿಸಿ ದೈವಸ್ಥಾನ ನಿರ್ಮಿಸಿ ಇಲ್ಲಿ ದೈವಗಳಿಗೆ ಪರ್ವ ಸೇವೆ ನಡೆಸ್ತಾ ಇದ್ರು. ಆಗ ಕೆಳಗಿನ ಸಂಗೊಟ್ಟು ಬರ್ಕೆಯಿಂದ ಇಷ್ಟ ದೇವತೆಯ ಅಂದ್ರೆ ಅರಸು ದೈವದ ಭಂಡಾರ ಹಾಗೂ ಸಂಗಬೆಟ್ಟು ಗುತ್ತಿನಿಂದ ಕೊಡಮಣಿತಾಯ ದೈವದ ಭಂಡಾರ ಬರ್ತಾ ಇತ್ತಂತೆ. ಈ ಬಗ್ಗೆ ಗ್ರಾಮಸ್ಥರು ತಮ್ಮ ಹಳೆಯ ನೆನಪನ್ನ ಮೆಲುಕು ಹಾಕಿದ್ದಾರೆ, ಕೇಳಿ. ಸಂಗಬೆಟ್ಟು ಗ್ರಾಮದ ಮೇಲ್ಬಾಕಿಯರ್ ಉದ್ದೊಟ್ಟು ಮಾಡ ಪನ್ಪುಣ ಎಂಗ್ಲು ಎಲ್ಲಿಡ್ದಿಂಚ ಕೇಣೊಂತನ ಪುದರ್ ಆಂಡ ಎಂಕ್ ಬುದ್ಧಿ ತೇರಿನಾಗ ಒಂಜಿ ರಡ್ಡು ಸರ್ತಿ ಮೂಲು ದೈವಗು ಪರ್ವ ಆತನ ಎಂಕ್ ನೆಂಪುಂಡು. ಆಂಡ ಐದು ಬೊಕ್ಕ ಅಜೀರ್ಣಾವಸ್ಥೆಡು ಬೂರುಂಡು ದುಂಬುಡು ನೆನ್ನು ಗಡಿಪತ್ತಿನಾರು ದುಗಣ ಪೂಜಾರಿ ಪನ್ಪುನಾರು ನೆನ್ನು ಜೀರ್ಣೋದ್ಧಾರ ಮಲ್ತದು ಐಕ್ 6 ನಡಪ ಹೊಂದಿತ್ತೇರು. ಎಂಗ್ಲನ ಸಂಗಟ್ಟು ತೀರ್ಥ ಸಂಗವೆಟ್ಟುಡ್ದೆ ದೈವದ ಇಷ್ಟ ದೇವತೆನ ಭಂಡಾರ ಬತ್ತದು ಮೂಲು ಆಪುಣ ಅವುಲ್ಲ ಚಾವಡಿ ಹಿಡ್ದು ಭಂಡಾರ ಜಾತದ್ದು ಬರ್ಕೆದ ಬೊಟ್ಟು ಪಣ್ಣದು ಒಂಜಿ ಸಾಣ ಉಂಡು ಅಡೆ ಬತ್ತದು ಅಲ್ತರ್ದು ಇದೇ ಬರೋಡು ಒಂದು ಮಂತ ಎಂಕ್ಲು ಎಲ್ಲಿ ಪುಣಗ ತೂತುನ ಅನುಭವ ಅಂಚಾದ ಇಪ್ಪುಣಗ ಇತ್ತೆ ನನ್ನಲ್ಲ ಅವೇ ಕ್ರಮೊಟ್ಟು ಆವೋಡು ಭಕ್ತೇರು ಪೂರ ನೆಕ್ ಸಹಾಯ ಕೊರೋಡು ಪಣದು ಎಂಗ್ಲು ಪತ್ತೇರುತ್ತು ಪನ್ಪುಣ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತಾರೆ ನೋಡಿ. ಹಾಗೆಯೇ ಈಗ ಸಂಗಬೆಟ್ಟು ಗ್ರಾಮದ ಉದ್ದೊಟ್ಟು ಮಾಡದ ಈ ದೈವಸ್ಥಾನ ಅಭಿವೃದ್ಧಿಗೂ ಕಾಲ ಕೂಡಿ ಬಂದಿದೆ. ಹಲವು ವರ್ಷಗಳಿಂದ ಅಜೀರ್ಣಾವಸ್ಥೆಯಲ್ಲಿದ್ದ ದೈವಸ್ಥಾನ ಈ ರೀತಿಯಾಗಿ ಜೀರ್ಣೋದ್ಧಾರಗೊಳ್ಳಲಿದೆ. ಅತಿ ಶೀಘ್ರದಲ್ಲಿ ಅಂದ್ರೆ ಮೇ 18ರಂದು ಮತ್ತು 19ರಂದು ದೈವದ ಪ್ರತಿಷ್ಠಾ ಮಹೋತ್ಸವ ಮತ್ತು ನೇಮೋತ್ಸವ ನಡೆಯಲಿದೆ. ಮೇ 18ರಂದು ಬೆಳಗ್ಗೆ 9 ಗಂಟೆಗೆ ಸಿದ್ದಗಟ್ಟಿ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದ ವಠಾರದಿಂದ ಉದ್ದೊಟ್ಟು ಮಾಡ ಮೇಲ್ಬಾಕ್ಯಾರ್ವರೆಗೆ ವೈಭವದ ಹಸಿರುವಾಡಿ ಹೊರೆಕಾಣಿಕೆ ಮೆರವಣಿಗೆ ನಡೆಯಲಿದೆ. ಅಂದು ಸಂಜೆ ವಾಸ್ತುಪೂಜೆ ನಡೆಯಲಿದೆ. ಇನ್ನು ಮೇ 19ರಂದು ಬೆಳಗ್ಗೆ 7 ಗಂಟೆಗೆ ಸಂಗೊಟ್ಟು ಬರ್ಕೆಯಿಂದ ಅರಸು ದೈವದ ಭಂಡಾರ ಹಾಗೂ ಸಂಗಬೆಟ್ಟು ಗುತ್ತಿನ ಮನೆಯಿಂದ ಕೊಡಮಣಿತಾಯ ದೈವದ ಭಂಡಾರ ಹೊರಟು ಮೇಲ್ಬಾಕಿಯರ್ನಲ್ಲಿ ಅರಸು ದೈವ ಹಾಗೂ ಕೊಡಮಣಿತಾಯ ದೈವದ ಭೇಟಿ ಜೊತೆಗೆ ದೈವಗಳ ಪ್ರತಿಷ್ಠೆ, ಕಲಶಾಭಿಷೇಕ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಂಜೆ 7ರಿಂದ ದೈವಗಳ ನೇಮೋತ್ಸವ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಸಂಬಂಧಿಸಿದ 5 ಗ್ರಾಮದ ಭಕ್ತಾದಿಗಳು ಸಂಪೂರ್ಣ ಸಹಕಾರ ನೀಡಬೇಕು. ಊರ ಹಾಗೂ ಪರವೂರ ಭಕ್ತಾದಿಗಳು ಕೂಡ ಭಾಗಿಯಾಗಿ ದೈವದ ಗಂಧ ಪ್ರಸಾದ ಸ್ವೀಕರಿಸುವಂತೆ ಗ್ರಾಮದ ಹಿರಿಯರು ಕೇಳಿಕೊಂಡಿದ್ದಾರೆ.